ಸರ್ಕಾರ ಹೇಳುತ್ತೆ ನಾವು NDRF ನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ. ಬಟ್ ಇಲ್ಲಿ ಪ್ರಾಕೃತಿಕ ವಿಕೋಪ ಅಲ್ಲ. ಮಂಗಳೂರಿನ ಹೊರವಲಯದ ಮಂಜನಾಡಿಯಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ನಡೆದ ಗುಡ್ಡ ಕುಸಿತ ದುರಂತ ಇಂದಿಗೂ ಹಲವರ ಮನಸ್ಸಿನಲ್ಲಿ ಉಳಿದಿದೆ. ಈ ದುರಂತದಲ್ಲಿ ಅಶ್ವಿನಿ ಅವರು ತಮ್ಮ ಅತ್ತೆ ಹಾಗೂ 2 ಮಕ್ಕಳನ್ನು ಕಳೆದುಕೊಂಡರು. ಜೊತೆಗೆ ತಮ್ಮ 2 ಕಾಲುಗಳನ್ನು ಕಳೆದುಕೊಳ್ಳಬೇಕಾಯಿತು. ಅಶ್ವಿನಿಯವರ ಮನೆಯ ಮೇಲ್ಭಾಗದ ಗುಡ್ಡವನ್ನು ಅಗೆದು ರಸ್ತೆ ನಿರ್ಮಿಸಲಾಗಿತ್ತು. ಕಾಮಗಾರಿಗೆ ವಿರೋಧ ವ್ಯಕ್ತವಾದರೂ ರಸ್ತೆ ನಿರ್ಮಾಣ ಮುಂದುವರೆದಿತ್ತು ಎನ್ನಲಾಗಿದೆ. ನಂತರ ಭಾರೀ ಪ್ರಮಾಣದ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಮನೆ ಸಂಪೂರ್ಣ ಜಖಂಗೊಂಡು 3 ಮೃತಪಟ್ಟಿದ್ದರು. ಅಶ್ವಿನಿಯವರು 2 ಕಾಲುಗಳನ್ನು ಕಳೆದುಕೊಂಡರೆ ಅವರ ಮಾವ 1 ಕಾಲು ಕಳೆದುಕೊಂಡಿದ್ದರು. ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿದ್ದರೂ ಅಧಿಕಾರಿಗಳ ವಿರುದ್ಧ ಇದುವರೆಗೆ ಯಾವುದೇ FIR ದಾಖಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಮಂಜನಾಡಿ ದುರಂತ ಸಂಭವಿಸಿ 1 ವರ್ಷ ಕಳೆದ ಮೇಲೆ ಇವಾಗ ಕನಿಷ್ಠ ಆವತ್ತೇ ಆ ದಿನವೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ದಾಖಲಿಸಬೇಕು, ಅವಳಿಗೆ ನ್ಯಾಯ ಸಿಗಬೇಕು. ಒಂದು ದೂರು ದಾಖಲಾಗದೆ ಯಾವಾಗಲೂ ನಾವು ಸರ್ಕಾರ ವ್ಯವಸ್ಥೆಯಲ್ಲಿ ಇದಾಗೋದಿಲ್ಲ, ನ್ಯಾಯ ಸಿಗೋದಿಲ್ಲ. ಆ ದೂರು ದಾಖಲೆ ಮಾಡದಿದ್ರೆ ಏನಾಗುತ್ತೆ ಅಂತಂದರೆ ಈ ಘಟನೆ ಸಾಕ್ಷಿಯಾಗಿದೆ. ಪೊಲೀಸ್ ಇಲಾಖೆ ಹೇಳಿತ್ತು ನಿಮಗೆ ದಾಖಲೆ ತನ್ನಿ, ಆಮೇಲೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಂದ್ರೆ ಇಲ್ಲಿ ಇಂಜಿನಿಯರ್ಗಳು. ನಮ್ಮ ದೇಶದ ಕಾನೂನಲ್ಲಿ 2 ವಿಷಯಗಳಿದೆ. ಒಂದು ವೈದ್ಯರು ಮತ್ತು ಒಂದು ಇಂಜಿನಿಯರಿಂಗ್ ವಿಭಾಗದವರೊಂದು ನೆಗ್ಲಿಜೆನ್ಸ್ ಮಾಡಿ ಸತ್ರೆ ಅವರ ಮೇಲೆ ದೂರು ದಾಖಲಾಗೋದು ತುಂಬಾ ಕಡಿಮೆ. ನಾವು ಅದಕ್ಕೋಸ್ಕರ NITK ಅಂದ್ರೆ ಭಾರತೀಯ ತಂತ್ರಜ್ಞಾನದ ವಿಷಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಒಂದು ಅತ್ಯುನ್ನತ ಮಾನ್ಯತೆ ಪಡೆದ NITK ಪ್ರೊಫೆಸರ್ಗಳು ಬಂದು ಅಲ್ಲಿ ತನಿಖೆ ಮಾಡಿ ವಿವರವಾದ ವರದಿ ಸಲ್ಲಿಸಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರು. ಇಲ್ಲೇ ತನಕ 3 ತಿಂಗಳಾಯ್ತು, ಇಲ್ಲಿ ತನಕ ಏನು ಮಾಡಲಿಲ್ಲ. ಇದು ತುಂಬಾ ದುಃಖದ ವಿಷಯ. ಇನ್ನೊಂದೆಡೆ ಇದು ಪ್ರಕೃತಿ ವಿಕೋಪದಿಂದ ಸಂಭವಿಸಿದ ದುರಂತ ಎಂಬ ವಾದವನ್ನು ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ಆದರೆ NITK ವರದಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಕಾರಣ ಎಂಬ ಅಂಶ ಉಲ್ಲೇಖವಾಗಿದೆ ಎಂದು ತಿಳಿದುಬಂದಿದೆ. ಈ ವರದಿಯ ಆಧಾರದಲ್ಲಿ ಅಶ್ವಿನಿ ಕುಟುಂಬ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಸರ್ಕಾರ ಹೇಳುತ್ತೆ ನಾವು NDRF ನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತ. ಬಟ್ ಇಲ್ಲಿ ಪ್ರಾಕೃತಿಕ ವಿಕೋಪ ಅಲ್ಲ. ಸಣ್ಣ ಒಂದು ಮೇಸ್ತ್ರಿ ಗಾರೆ ಕೆಲಸ ಮಾಡೋರನ್ನು ಅಲ್ಲಿ ಹೋಗಿ ನೋಡಿದ್ರೆ ಗುಡ್ಡ ಕುಸಿದು 60-70 ಫೀಟ್ ಗುಡ್ಡ ಕುಡಿಸಿದು ಇವರು ತಾಯಿ ಮಕ್ಕಳೆಲ್ಲ ತೀರಿ ಹೋದದ್ದು, ತಾಯಿದು ಕಾಲು ಕಟ್ಟಾಗಿದ್ದು, ಇದೆಲ್ಲ ಒಂದು ವ್ಯವಸ್ಥೆಗಳು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಈ ಸರ್ಕಾರ ಇವಾಗ ಏನಂದ್ರೆ ಯಾವ ನೆಗ್ಲಿಜೆನ್ಸಿನಲ್ಲಿ ಇದಾಗಿದೆ, ತೊಂದರೆ ಆಗಿದೆ, ಅದು ಮೂಲ ಇದಾಗಿದೆ. NITK ವರದಿಯನ್ನು ಮಾಡಿದ್ರೆ ಕುಲಂಕುಷವಾಗಿ ಮಾಡಿದ್ರೆ ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ ನಮ್ಮಲ್ಲಿ, ತಾಂತ್ರಿಕ ಇಲಾಖೆ ಅವ್ರು ಬಂದು ನೋಡಿದ್ರೆ ಸಾಕು. ಬೇಡಪ್ಪ ಜಿಲ್ಲಾಧಿಕಾರಿಗಳೇ ಬರಲಿ, ಪೊಲೀಸ್ ಕಮಿಷನರೇ ಬರಲಿ, ಇಲ್ಲಾಂದ್ರೆ ಯಾರಾದ್ರೂ ಒಂದು ಇದಿರಲಿ. ಸರ್ಕಾರಕ್ಕೆ ಮನವಿ ಏನಂದ್ರೆ, ಎಲ್ಲ ನೋಡ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ ನಾವು ಮನವಿ ಏನಂದ್ರೆ, ಈ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಆ 2 ಮುಗ್ಧ ಮಗು ಮತ್ತೆ ಅವಳ 2 ಕಾಲುಗಳು ಕಟ್ಟಾಗಿದೆ, ಮತ್ತೆ ಅವಳೊಂದು ಅತ್ತೆ ತೀರಿ ಹೋಗಿದ್ದಾರೆ, ಮಾವಂದೊಂದು ಕಾಲು ಕಟ್ಟಾಗಿದೆ. ಅವರ ಮೂಲಭೂತ ಏನು ಕೆಲಸ ಆಗಬೇಕು ಅದನ್ನು ಇಮ್ಮಿಡಿಯೇಟ್ಲಿ ಮಾಡಬೇಕು. ಘಟನೆ ನಡೆದು 1 ವರ್ಷ ಕಳೆದರೂ ನ್ಯಾಯಕ್ಕಾಗಿ ಕುಟುಂಬದ ಹೋರಾಟ ಮುಂದುವರೆದಿದ್ದು, ಮಂಜನಾಡಿ ದುರಂತದ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆಯೇ ಎಂಬ ಪ್ರಶ್ನೆ ಇನ್ನೂ ಉಳಿದಿದೆ. ఆయన మన్న పాటని నిక్కులు పాటలే